ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಕನಕ ಗುರುಪೀಠದ ತಿಂತಿನಿ ಶಾಖಾ ಮಠದ ಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಶ್ರೀ ಸಿದ್ಧರಾಮಾನಂದಪುರಿ ಸ್ವಾಮೀಜಿಯವರು ಜನ್ಮ ಹೊಂದಿರುವಂಥ ದಿನ. ಇವತ್ತಿಗೆ 50 ಸಂವತ್ಸರಗಳನ್ನು ಕಳೆದು ಅವರು ನಮ್ಮೆಲ್ಲರ ಮುಂದೆ ಆಡಿ ಹಾಡಿ ಕೊಂಡಾಡಿ ಎಲ್ಲ ದೈವ ಸುಖಗಳನ್ನು ಅನುಭವಿಸಿ ಎಲ್ಲರ ಮುಂದೆಯೂ ಕೂಡ ದೈವಜ್ಞರಾಗಿ ಮಾರ್ಪಟ್ಟು ಅವರು ಕಾರ್ಯಕ್ಕೆ ಬಂದು ಕಾರ್ಯ ಕೈಸಾರಿದ ಬಳಿಕ ಇನ್ನು ಮೃತ್ಯು ಲೋಕದ ಹಂಗೇಕೆ ಎಂದು ಶರಣರು ಹೇಳಿದ ವಚನದಂತೆ ತಮ್ಮ ಕಾರ್ಯವನ್ನು ಮುಗಿಸಿ ತಮ್ಮ ಕಾರ್ಯವನ್ನು ಜನರಿಗೆ ಉಣಬಡಿಸಿ ತಮ್ಮ ಸುಖ ಸಂತೋಷಗಳನ್ನು ಆತ್ಮ ಸುಖ ಸಂತೋಷಗಳನ್ನು ಜನರೆಲ್ಲರಿಗೂ ಭಕ್ತರೆಲ್ಲರಿಗೂ ಉಣಬಡಿಸಿ ಬಂದ ಜಾಗೆಗೆ ಮತ್ತೆ ಮರಳಿದ್ದಾರೆ. ಇವತ್ತು ಅವರ ಜನ್ಮದಿನದ ವಿಷಯ. ಇವತ್ತು ಅವರ ಹುಟ್ಟುಹಬ್ಬ. ಆ ನಿಮಿತ್ತವಾಗಿ ಶ್ರೀನಿವಾಸ ನಗರದ ಕಾಯಿನೆಲೆ ಮಠದಲ್ಲಿ ಶ್ರೀ ಸಿದ್ಧರಾಮಾನಂದ ಸ್ವಾಮೀಜಿಯವರ ಸತ್ಸಂಗ ಬಳಗದಿಂದ ಜಯಂತಿ ಮಹೋತ್ಸವವನ್ನು ಇಟ್ಟುಕೊಳ್ಳಲಾಗಿದೆ. ಶ್ರೀ ಸಿದ್ಧರಾಮಾನಂದ ಸ್ವಾಮೀಜಿಯವರ 50ನೆಯ ಜಯಂತಿ ಮಹೋತ್ಸವವನ್ನು ಇಟ್ಟುಕೊಳ್ಳಲಾಗಿದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ಲರೂ ಇದರ ಲಾಭವನ್ನು ಪಡೆಯಬೇಕು, ಅವರ ಕರುಣೆಗೆ ಪಾತ್ರರಾಗಬೇಕು ಅನ್ನುವಂಥ ಆಶಯ ಇಲ್ಲಿರುತ್ತದೆ. ಸಿದ್ಧರಾಮಾನಂದ ಸ್ವಾಮೀಜಿಯವರ ವಿಷಯಕವಾಗಿ, ಸನ್ಯಾಸ ಯೋಗದ ವಿಷಯಕವಾಗಿ ಉಪನಿಷತ್ತುಗಳಲ್ಲಿ ಏನು ಹೇಳುತ್ತದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಮಂಥನ ಮಾಡೋಣ. ಮುಂಡಕ ಉಪನಿಷತ್ತಿನಲ್ಲಿ 3ನೇ ಅಧ್ಯಾಯದ ಒಂದು ಸಾಲು ಹೀಗೆ ಬರುತ್ತದೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತ ಪರಿಮುಚ್ಯಂತಿ ಸರ್ವೇ. ಉಪನಿಷತ್ತು ಸನ್ಯಾಸಿಗಳ ಬಗ್ಗೆ ಈ ಸಾಲುಗಳನ್ನು ಹೇಳುತ್ತೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ಅವರು ವೇದಾಂತ ವಿಜ್ಞಾನದ ಜ್ಞಾನದಿಂದ ನಿಜವಾಗಿರತಕ್ಕಂಥ ಶುದ್ಧ ಸತ್ವವುಳ್ಳಂಥ ಜ್ಞಾನವನ್ನು ಹೊಂದಿರ್ತಾರೆ. ಚೆನ್ನಾಗಿ ಆತ್ಮವಸ್ತುವನ್ನು ಬ್ರಹ್ಮವಸ್ತುವನ್ನು ತಮ್ಮ ಸ್ವರೂಪವನ್ನು ತಿಳಿದುಕೊಂಡಿರುತ್ತಾರೆ ಎಂದು ಅರ್ಥ. ಸನ್ಯಾಸ ಯೋಗಾದ್ಯತಯ. ಅವ್ರು ಹೆಂಗೆ ಅದನ್ನು ತಿಳ್ಕೊಂಡಿರ್ತಾರೆ, ಹೇಗೆ ಸಾಧನೆ ಮಾಡಿರ್ತಾರೆ ಅಂತಂದರೆ ಸನ್ಯಾಸ ಮತ್ತು ಯೋಗ ಅಂತ ಹೇಳ್ತಾರೆ. ಸಮ್ಯಕ್ ನ್ಯಾಸ ಸನ್ಯಾಸ. ಸನ್ಯಾಸ ಅಂತಂದರೆ ಒಮ್ಮೆ ತ್ಯಾಗ ಮಾಡಿರುವಂಥ ವಿಷಯ ವಸ್ತುಗಳನ್ನು ಮತ್ತೆ ಸ್ವೀಕರಿಸದೇ ಇರುವಂಥದ್ದಕ್ಕೆ ಸಮ್ಯಕ್ ನ್ಯಾಸ ಸನ್ಯಾಸ ಅಂತ ಕರೀತಾರೆ. ನ್ಯಾಸ ಅಂತಂದರೆ ಬಿಡುವುದು, ಬಿಟ್ಟ ವಿಷಯವನ್ನು ಮತ್ತೆ ಮರಳಿ ನೆನಪಿಸಿಕೊಳ್ಳದೆ ಇರುವುದಕ್ಕೆ ಸನ್ಯಾಸ ಅಂತ ಕರೀತಾರೆ. ಇನ್ನು ಯೋಗ ಅಂತಂದ್ರೆ ಮನುಷ್ಯನು ದೇಹದಲ್ಲಿ ಇಂದ್ರಿಯಗಳಲ್ಲಿ ಪ್ರಾಣಗಳಲ್ಲಿ ವ್ಯವಹರಿಸುವಾಗ ದೇಹ ಭಾವವನ್ನು ಇಂದ್ರಿಯ ಭಾವವನ್ನು ಕರಣ ಭಾವಗಳನ್ನು ಹೊಂದಿರ್ತಾನೆ. ಈ ದೇಹ ಭಾವವನ್ನು ಬಿಟ್ಟು ಬ್ರಹ್ಮ ಭಾವಕ್ಕೆ ಹೋಗುವುದನ್ನ ಯೋಗ ಅಂತ ಕರೀತಾರೆ. ಜೀವ ಭಾವದಿಂದ ಬ್ರಹ್ಮ ಭಾವಕ್ಕೆ ಹೋಗುವುದನ್ನ ಯೋಗ ಅಂತ ಕರೀತಾರೆ. ಇದನ್ನ ಸನ್ಯಾಸ ಯೋಗ ಅಂತ ಕರೀತಾರೆ. ಇಂತಹ ಸನ್ಯಾಸ ಯೋಗವನ್ನು ಮಾಡುವವರಿಗೆ ಯತಿಗಳು, ಸುಮತಿಗಳು, ಜ್ಞಾನಿಗಳು, ಸುಜ್ಞಾನಿಗಳು, ಪೂಜ್ಯರು, ಗುರುಗಳು ಅಂತೆಲ್ಲ ಕರೀತಾರೆ. ಹಾಗಾಗಿ ಯತಯ ಅಂತ ಬಹುವಚನವನ್ನು ಬಳಸಲಾಗಿದೆ. ಇವರು ಏನ್ ಮಾಡ್ತಾರ? ಶುದ್ಧ ಸತ್ವಾಹ. ಇವರು ಶುದ್ಧ ಸತ್ವವುಳ್ಳವರಾಗಿ ಅಂತಃಕರಣ, ಮನಸ್ಸು, ಶರೀರ, ಬುದ್ಧಿ
ಈ ಕರ್ಣೇಂದ್ರಿಯಗಳನ್ನ ಪರಿಪಕ್ವ ಮಾಡಿಕೊಂಡವರಾಗಿ ತೇ ಅವರು ಬ್ರಹ್ಮಲೋಕೇಶು ಬ್ರಹ್ಮಲೋಕಗಳಲ್ಲಿ ಏನ್ ಮಾಡ್ತಾರ, ಪರಾಂತಕಾಲೇ, ಅಂತಕಾಲೆ ಅಂದ್ರೆ ಶರೀರ ಬಿಟ್ಟ ನಂತರ, ಶರೀರದ ತ್ಯಾಗದ ನಂತರ, ಕರ್ಮದ ತ್ಯಾಗದ ನಂತರ, ಪ್ರಾರಬ್ಧ ಮುಗಿದ ನಂತರ ಏನಾಗ್ತಾರೆ, ಬ್ರಹ್ಮಲೋಕದಲ್ಲಿ ವಿರಾಜಿಸುತ್ತಾರೆ. ಬ್ರಹ್ಮಲೋಕದಲ್ಲಿ ಅವರು ವಾಸವಾಗಿರ್ತಾರಂತೆ. ಅವರ ಆತ್ಮ ಅನ್ನುವಂಥದ್ದು ಬ್ರಹ್ಮಲೋಕೆ ವಿರಾಜಂತೆ. ಬ್ರಹ್ಮಲೋಕದಲ್ಲಿ ಜಗತ್ತು ಇರುವುದಷ್ಟೇ ಅಲ್ಲ, ಎಲ್ಲಿವರೆಗೆ ಬ್ರಹ್ಮ ಇದೆ ಅಂತ ಹೇಳ್ಕೊಳ್ಳುತ್ತೋ ಅಲ್ಲಿವರೆಗೆ ಬ್ರಹ್ಮಲೋಕದಲ್ಲಿ ಬ್ರಹ್ಮೀಭೂತರಾಗಿ ಇರುತ್ತಾರೆ. ಪರಾಮೃತ ಪರಿಮುಚ್ಚಂತಿ ಸರ್ವೇ. ಆಮೇಲೆ ಅವರಿಗೆ ಜನನವಿಲ್ಲ, ಮರಣವಿಲ್ಲ, ಬಂಧನವಿಲ್ಲ, ಬಾಧೆ ಇಲ್ಲ, ದ್ವಂದ್ವವಿಲ್ಲ, ಇಚ್ಛಾ ಇಲ್ಲ, ದ್ವೇಷ ಇಲ್ಲ, ಮತ್ಸರವಿಲ್ಲ, ಮದವಿಲ್ಲ. ಈ ಎಲ್ಲ ದ್ವಂದ್ವಗಳಿಂದ ವಿಮುಕ್ತರಾಗಿ ಬಿಡುಗಡೆಯಾಗಿ ಏನಾಗ್ತಾರ, ಅಮೃತಾತ್ಮ ಅಂತ ಕರೀತಾರೆ. ಅವರನ್ನು ಅಮೃತ ಸ್ವರೂಪರಾಗಿರುತ್ತಾರೆ ಅಂತ. ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುತ್ತಾರೆ. ಈ ಪ್ರಪಂಚದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ, ದುಃಖದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಇಂತಹ ಬಿಡುಗಡೆಯನ್ನು ಹೊಂದಿರತಕ್ಕಂಥ, ಇಂಥ ಸುಖವನ್ನು ಹೊಂದಿರತಕ್ಕಂಥ, ಇಂಥ ಪದವಿಯನ್ನು ಹೊಂದಿರತಕ್ಕಂಥವರು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧರಾಮಾನಂದ ಮಹಾಸ್ವಾಮೀಜಿಯವರು. ಅಂಥವರ ಜಯಂತಿಯನ್ನ ಇವತ್ತು ನಾವು ಆಚರಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಸುದೈವ. ಹಾಗಾಗಿ ಎಲ್ಲ ಸದ್ಭಕ್ತರು ಈ ಕಾರ್ಯದಲ್ಲಿ ಬಂದು ಭಾಗವಹಿಸಿ ಇದರ ಲಾಭವನ್ನು ಪಡೆದು ಪರಮಾತ್ಮನ ಸ್ವರೂಪಿಗಳ ಕೃಪೆಗೆ ಪಾತ್ರರಾದರೆ ನಮ್ಮ ಜನ್ಮ ಪಾವನವಾಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಎಲ್ಲರೂ ಬಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಿರಿ ಅಂತ ಹೇಳಿ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.